ನಮಸ್ಕಾರ. ಇವತ್ತಿನ ಈ ಚರ್ಚೆಗೆ ಸ್ವಾಗತ. ಇಂದು ನಾವು ಮನೆಯಲ್ಲೇ ಸಿಂಪಲ್ ಆಗಿ ನಮ್ಮ ಹೃದಯದ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳಕ್ಕೆ ಸಹಾಯ ಮಾಡುವ 5 ಸರಳ ಸಂಕೇತಗಳ ಬಗ್ಗೆ ಮಾತಾಡೋಣ. ಒಂದು ದೊಡ್ಡ ಪ್ರಶ್ನೆಯನ್ನ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗೋ ಹಾಗೆ ಬಿಡಿಸಿ ನೋಡೋಣ. ನಿಮ್ಮ ಹೃದಯ ನಿಜವಾಗ್ಲೂ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಕೇಳಿದ್ರೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟನೇ ಅಲ್ವಾ? ಯಾಕಂದ್ರೆ ಹೃದಯದ ಸಮಸ್ಯೆಗಳು ಒಂದೇ ದಿನಕ್ಕೆ ಬರೋದಿಲ್ಲ. ಬದಲಿಗೆ ಎಷ್ಟೋ ವರ್ಷಗಳ ಕಾಲ ನಮ್ಮ ದೇಹದೊಳಗೆ ನಿಧಾನವಾಗಿ ಸದ್ದಿಲ್ದೆ ಬೆಳೀತಾ ಇರುತ್ತೆ. ಆದರೆ ನಮ್ಮ ದೇಹನೇ ನಮಗೆ ಕೆಲವು ಕ್ಲೂಸ್ ಕೊಡುತ್ತೆ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಗಮನಿಸಬೇಕಾದ ಆ 5 ಸರಳ ಸಂಕೇತಗಳು ಯಾವುವು ಅಂತ ನೋಡೋಣ. ಈ ಸಣ್ಣ ಆದರೆ ತುಂಬಾನೇ ಮುಖ್ಯವಾದ ಸಂಕೇತಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ. ಸರಿ, ಹಾಗಾದ್ರೆ ಮೊದಲನೇ ಸಂಕೇತಕ್ಕೆ ಬರೋಣ. ಅದುವೇ ಸ್ಥಿರವಾದ ಹೃದಯದ ಲಯ. ಒಂದು ಆರೋಗ್ಯವಂತ ಹೃದಯದಲ್ಲಿ ಪ್ರತಿ ಬಡಿತವನ್ನು ಕಂಟ್ರೋಲ್ ಮಾಡೋಕೆ ಒಂದು ಸ್ಥಿರವಾದ ಎಲೆಕ್ಟ್ರಿಕಲ್ ಸಿಸ್ಟಮ್ ಇರುತ್ತೆ. ಸರಿ, ಇದನ್ನ ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಇದನ್ನ ಮಾಡೋದು ತುಂಬಾ ಸುಲಭ. ಮೊದಲಿಗೆ ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಬಲಗೈನ 2 ಬೆರಳುಗಳನ್ನ ಎಡಗೈನ ಮಣಿಕಟ್ಟಿನ ಮೇಲೆ ಇಡಿ. ನಿಧಾನವಾಗಿ ಬೆರಳುಗಳನ್ನ ಆಡಿಸ್ತಾ ನಾಡಿ ಮಿಡಿತ ಎಲ್ಲಿದೆ ಅಂತ ಹುಡುಕಿ. ತಕ್ಷಣಕ್ಕೆ ಸಿಗದೇ ಇದ್ರೆ ಚಿಂತೆ ಮಾಡಬೇಡಿ, ಸ್ವಲ್ಪ ಸಮಯ ತಗೊಳ್ಳುತ್ತೆ. ಸಿಕ್ಕಿದ ಮೇಲೆ ಕೆಲವು ಸೆಕೆಂಡುಗಳ ಕಾಲ ಆ ಲಯವನ್ನ ಫೀಲ್ ಮಾಡಿ. ಸರಿ, ಈಗ ಆ ಲಯವನ್ನ ಗಮನಿಸಬೇಕು. ಅದು ಗಡಿಯಾರದ ಟಿಕ್ಟಾಕ್ ಸದ್ದಿನ ಹಾಗೆ ಸ್ಥಿರವಾಗಿದೆಯಾ, ಒಂದೇ ಸಮನಾಗಿದೆಯಾ, ಅಥವಾ ಮಧ್ಯದಲ್ಲಿ ಒಂದೊಂದು ಬೀಟ್ ಮಿಸ್ ಆಗ್ತಿದೆಯಾ, ಇಲ್ಲ ಇದಕ್ಕಿದ್ದ ಹಾಗೆ ಫಾಸ್ಟ್ ಅಥವಾ ಸ್ಲೋ ಆಗ್ತಿದೆಯಾ? ಒಂದು ಸ್ಥಿರವಾದ ರೆಗ್ಯುಲರ್ ರಿದಮ್ ಅದು ಒಳ್ಳೆ ಆರೋಗ್ಯದ ಸಂಕೇತ. ಆದ್ರೆ ಇಲ್ಲೊಂದು ವಿಷಯ ನೆನಪಿಡಿ, ಆಗೊಮ್ಮೆ ಈಗೊಮ್ಮೆ ಒಂದು ಬೀಟ್ ಮಿಸ್ ಆದ್ರೆ ಅದು ನಾರ್ಮಲ್. ಅತಿಯಾದ ಸ್ಟ್ರೆಸ್ ಅಥವಾ ಜಾಸ್ತಿ ಕಾಫಿ ಕುಡಿದಾಗ ಹೀಗಾಗ್ಬಹುದು. ಆದರೆ ಇದು ಪದೇ ಪದೇ ಆಗ್ತಿದ್ರೆ, ಅದರಲ್ಲೂ 50 ವರ್ಷ ದಾಟಿದವರಲ್ಲಿ ಹೀಗೆ ಆಗಾಗ ಕಂಡುಬಂದ್ರೆ ಅದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಸರಿ, ಈಗ 2ನೇ ಸಂಕೇತವನ್ನು ನೋಡೋಣ. ವ್ಯಾಯಾಮದ ನಂತರದ ಸಹಿಷ್ಣುತೆ. ಅಂದರೆ ಸ್ವಲ್ಪ ಶ್ರಮ ಆದಾಗ ನಮ್ಮ ಹೃದಯ ಅದನ್ನ ಹೇಗೆ ನಿಭಾಯಿಸುತ್ತೆ ಅಂತ ನೋಡೋದು. ಈ ಟೆಸ್ಟ್ ಇದೆಯಲ್ಲ, ತುಂಬಾನೇ ಸರಳ. ಮೊದಲು ಎದ್ದು ನಿಂತು ಸರಿಯಾಗಿ 1 ನಿಮಿಷ, ಅಷ್ಟೇ 1 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿ, ಅಂದ್ರೆ ವೇಗವಾದ ನಡಿಗೆ. ಅದಾದ್ಮೇಲೆ ಕೂತ್ಕೊಂಡು ಒಂದು ಪೂರ್ತಿ ವಾಕ್ಯವನ್ನ ಮಾತಾಡೋಕೆ ಟ್ರೈ ಮಾಡಿ. ಈಗ ನೋಡಿ, ಆ 1 ನಿಮಿಷದ ನಡಿಗೆ ಆದ್ಮೇಲೆ ಎದೆ ಮೇಲೆ ಯಾವುದೇ ಭಾರ ಇಲ್ಲದೆ ಆರಾಮಾಗಿ ಉಸಿರು ಕಟ್ಟದೆ ಒಂದು ಪೂರ್ತಿ ವಾಕ್ಯವನ್ನ ಮಾತಾಡೋಕೆ ಸಾಧ್ಯ ಆದ್ರೆ ಅದು ಪಾಸಿಟಿವ್ ಸೈನ್, ಅಂದ್ರೆ ಹೃದಯ ಚೆನ್ನಾಗಿದೆ. ಆದರೆ ತುಂಬಾನೇ ಸುಸ್ತಾಗಿ ಉಸಿರಾಡೋಕೆ ಕಷ್ಟ ಆಗಿ ಮಾತಾಡೋಕೆ ಆಗ್ಲಿಲ್ಲ ಅಂದ್ರೆ, ಅದು ಎದೆ ಮೇಲೆ ಒತ್ತಡ ಅನ್ಸಿದ್ರೆ ಅದನ್ನ ಕಡೆಗಣಿಸಬಾರ್ದು. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಸಹಿಷ್ಣುತೆಯಲ್ಲಿ ದಿಢೀರಂತ ಬದಲಾವಣೆ ಆಗೋದು. ಮೊದಲೆಲ್ಲ ಸುಲಭವಾಗಿ ಮಾಡ್ತಿದ್ದ ಕೆಲಸ, ಉದಾಹರಣೆಗೆ ಮೆಟ್ಟಿಲು ಹತ್ತೋದು, ಈಗ ಇದ್ದಕ್ಕಿದ್ದಂತೆ ಕಷ್ಟ ಆಗ್ತಿದ್ರೆ, ಸುಸ್ತಾಗ್ತಿದ್ರೆ ಅದು ಹೃದಯದ ಕಾರ್ಯಕ್ಷಮತೆ ಕಡಿಮೆ ಆಗ್ತಿದೆ ಅನ್ನೋದರ ಒಂದು ಪ್ರಮುಖ ಸಂಕೇತ ಆಗಿರ್ಬೋದು. ಈಗ 3ನೇ ಸಂಕೇತಕ್ಕೆ ಹೋಗೋಣ. ಪಂಪಿಂಗ್ ಶಕ್ತಿ. ಇದು ನಮ್ಮ ಹೃದಯ ಎಷ್ಟು ಎಫೆಕ್ಟಿವ್ ಆಗಿ ರಕ್ತವನ್ನ ಪಂಪ್ ಮಾಡುತ್ತೆ ಅಂತ ನೋಡುವ ಒಂದು ಸಿಂಪಲ್ ಚೆಕ್. ಹೃದಯ ಸರಿಯಾಗಿ ಪಂಪ್ ಮಾಡಲಿಲ್ಲ ಅಂದ್ರೆ ದೇಹದಲ್ಲಿ ನೀರು ಶೇಖರಣೆ ಆಗ್ಬೋದು. ಇದನ್ನ ಶಿನ್ ಪ್ರೆಸ್ ಟೆಸ್ಟ್ ಅಂತ ಕರೀತಾರೆ. ನೀವು ಕೂತಿರುವಾಗ ನಿಮ್ಮ ಕಾಲಿನ ಮುಂಭಾಗದಲ್ಲಿರುವ ಮೂಳೆ ಅಂದ್ರೆ ಶಿನ್ ಬೋನ್ ಮೇಲೆ ನಿಮ್ಮ ಬೆರಳಿನಿಂದ ಗಟ್ಟಿಯಾಗಿ ಒಂದು 5 ಸೆಕೆಂಡ್ ಒತ್ತಿ ಹಿಡಿಯಿರಿ. ಅಷ್ಟೇ. ಈಗ ಬೆರಳನ್ನ ತೆಗೆದು ಚರ್ಮವನ್ನ ಗಮನಿಸಿ. ಅದು ತಕ್ಷಣವೇ ಮೊದಲಿನ ಹಾಗೆ ನಾರ್ಮಲ್ ಆದ್ರೆ ಅದು ಒಳ್ಳೆ ಸಂಕೇತ. ಆದ್ರೆ ನೀವು ಒತ್ತಿದ ಜಾಗದಲ್ಲಿ ಒಂದು ಗುಂಡಿ ಹಾಗೆ ಉಳ್ಕೊಂಡ್ರೆ ಅದನ್ನ ಎಡಿಮಾ ಅಂತ ಕರೀತಾರೆ. ಅಂದ್ರೆ ದೇಹದಲ್ಲಿ ನೀರು ಶೇಖರಣೆ ಆಗಿದೆ ಅಂತ ಅರ್ಥ. ಇದು ಹೃದಯದ ಪಂಪಿಂಗ್ ಪವರ್ ಕಡಿಮೆ ಆಗಿರೋದರ ಸೂಚನೆ ಆಗಿರಬಹುದು. ಆದ್ರೆ ಇಲ್ಲೂ ಒಂದು ವಿಷಯ ಗಮನಿಸಬೇಕು. ಜಾಸ್ತಿ ಉಪ್ಪು ತಿಂದಾಗ ಅಥವಾ ತುಂಬಾ ಹೊತ್ತು ಪ್ರಯಾಣ ಮಾಡಿದಾಗ ಕಾಲು ಸ್ವಲ್ಪ ಊದ್ಕೊಳ್ಳೋದು ಸಹಜ. ಅದಲ್ಲ, ಯಾವುದೇ ನಿರ್ದಿಷ್ಟ ಕಾರಣ ಇಲ್ಲದೆ ಪದೇ ಪದೇ ಹೀಗೆ ಊತ ಬರ್ತಿದ್ರೆ ಅದು ನಿಜವಾಗ್ಲೂ ಒಂದು ವಾರ್ನಿಂಗ್ ಸೈನ್. ಮುಂದಿಂದು ಅಂದ್ರೆ 4ನೇ ಸಂಕೇತ, ರಕ್ತದೊತ್ತಡ ಅಥವಾ ಬ್ಲಡ್ ಪ್ರೆಷರ್. ಇದು ನಮ್ಮ ಅಪಧಮನಿಗಳ ಅಂದ್ರೆ ಆರ್ಟರೀಸ್ಗಳ ಆರೋಗ್ಯ ಹೇಗಿದೆ ಅಂತ ತೋರಿಸುವ ಒಂದು ಕಿಟಕಿ ಇದ್ದಾಗೆ. ಇಲ್ಲಿ ನೋಡಿ, ಆರೋಗ್ಯಕರ ರೇಂಜ್ ಅಂದ್ರೆ ಮೇಲಿನ ನಂಬರ್ ಅಂದ್ರೆ ಸಿಸ್ಟೋಲಿಕ್ 110ರಿಂದ 120ರ ಮಧ್ಯೆ ಇರಬೇಕು. ಕೆಳಗಿನ ನಂಬರ್ ಡಯಾಸ್ಟೋಲಿಕ್ 70ರಿಂದ 80ರ ಮಧ್ಯೆ ಇರಬೇಕು. ಇದು ಒಂದು ಹೆಲ್ದಿ ಸೈನ್. ಆದ್ರೆ ರೀಡಿಂಗ್ ಪದೇ ಪದೇ 140/90ಕ್ಕಿಂತ ಜಾಸ್ತಿ ಬರ್ತಿದ್ರೆ ಅದು ಒಂದು ವಾರ್ನಿಂಗ್ ಸೈನ್. ರಕ್ತನಾಳಗಳು ಗಟ್ಟಿಯಾಗ್ತಿವೆ ಅಂತ ಅರ್ಥ. ಆದ್ರೆ
ಒಂದೇ ಒಂದು ಹೈ ರೀಡಿಂಗ್ ಬಂದ ತಕ್ಷಣ ಪ್ಯಾನಿಕ್ ಆಗಬೇಕಿಲ್ಲ. ಒಂದ್ಸಲ ಜಾಸ್ತಿ ಬರ್ಬೋದು, ಆದರೆ ಅದು ಸತತವಾಗಿ ಪದೇ ಪದೇ ಜಾಸ್ತಿ ಇರೋದು ಆತಂಕದ ವಿಷಯ. ಅದಕ್ಕೆ ಕನ್ಸಿಸ್ಟೆಂಟ್ ಆಗಿ ಚೆಕ್ ಮಾಡೋದು ಮುಖ್ಯ. ಬನ್ನಿ ಈಗ 5ನೇ ಮತ್ತು ಕೊನೆಯ ಸಂಕೇತಕ್ಕೆ ಹೋಗೋಣ. ಇದು ಸೊಂಟ ಎತ್ತರದ ಅನುಪಾತ. ಇದು ನಮ್ಮ ಚಯಾಪಚಯ ಕ್ರಿಯೆ ರಿಸ್ಕ್ ಬಗ್ಗೆ ಹೇಳೋ ಒಂದು ಪರೋಕ್ಷ ಅಳತೆ. ಇದು ನೇರವಾಗಿ ಹೃದಯದ ಆರೋಗ್ಯಕ್ಕೆ ಲಿಂಕ್ ಆಗಿದೆ. ಇದರ ಫಾರ್ಮುಲಾ ತುಂಬಾನೇ ಸಿಂಪಲ್. ನಿಮ್ಮ ಸೊಂಟದ ಅಳತೆಯನ್ನ ನಿಮ್ಮ ಎತ್ತರದ ಅಳತೆಯಿಂದ ಭಾಗಿಸಬೇಕು ಅಷ್ಟೇ. ಎರಡೂ ಅಳತೆಗಳನ್ನ ಒಂದೇ ಯೂನಿಟ್ನಲ್ಲಿ, ಅಂದ್ರೆ ಇಂಚ್ ಅಥವಾ ಸೆಂಟಿಮೀಟರ್, ಅದರಲ್ಲೇ ತಗೋಬೇಕು ಅನ್ನೋದು ಮುಖ್ಯ. ಈ ನಂಬರನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. 0.5 0.5. ನಿಮ್ಮ ಅನುಪಾತ 0.5ಕ್ಕಿಂತ ಜಾಸ್ತಿ ಬಂದ್ರೆ ಅದರರ್ಥ ಹೊಟ್ಟೆಯ ಭಾಗದಲ್ಲಿ ಅಂಗಾಂಗಗಳ ಸುತ್ತ ಹೆಚ್ಚು ಕೊಬ್ಬು ಶೇಖರಣೆ ಆಗಿದೆ ಅಂತ. ಇದನ್ನ ವಿಸ್ರಲ್ ಫ್ಯಾಟ್ ಅಂತಾರೆ. ಈ ಕೊಬ್ಬು ದೇಹದೊಳಗೆ ಉರಿಯೂತವನ್ನ ಅಂದ್ರೆ ಇನ್ಫ್ಲಮೇಷನ್ ಅನ್ನ ಜಾಸ್ತಿ ಮಾಡಿ ಹೃದ್ರೋಗದ ರಿಸ್ಕ್ ಅನ್ನು ಕೂಡ ಹೆಚ್ಚಿಸುತ್ತೆ. ಸೊ ಒಮ್ಮೆ ಕ್ವಿಕ್ ಆಗಿ ಎಲ್ಲ 5 ಪಾಸಿಟಿವ್ ಸೈನ್ಸ್ಗಳನ್ನ ನೋಡ್ಬಿಡೋಣ. 1 ಸ್ಥಿರವಾದ ನಾಡಿ ಮಿಡಿತ. 2 1 ನಿಮಿಷದ ನಡಿಗೆ ನಂತರ ಆರಾಮಾಗಿ ಮಾತಾಡೋಕೆ ಆಗೋದು. 3 ಕಾಲು ಒತ್ತಿದಾಗ ಗುಂಡಿ ಬೀಳ್ದೇ ಇರೋದು. 4 ಆರೋಗ್ಯಕರ ರೇಂಜ್ನಲ್ಲಿರೋ ಬ್ಲಡ್ ಪ್ರೆಷರ್. ಮತ್ತು 5 ಸೊಂಟ ಎತ್ತರದ ಅನುಪಾತ 0.5ಕ್ಕಿಂತ ಕಮ್ಮಿ ಇರೋದು. ಈ ಎಲ್ಲ ಸಂಕೇತಗಳು ಪಾಸಿಟಿವ್ ಆಗಿದ್ರೆ ಅದರರ್ಥ ಸದ್ಯಕ್ಕೆ ಹೃದಯ ಚೆನ್ನಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿದೆ ಅಂತ. ಇದು ಖಂಡಿತವಾಗಿಯೂ ಒಂದು ಒಳ್ಳೆ ಸುದ್ದಿ. ಆದರೆ ಭವಿಷ್ಯದ ಕಥೆ ಏನು? ಇವತ್ತು ಚೆನ್ನಾಗಿರೋ ಆರೋಗ್ಯ ಮುಂದೆಯೂ ಹೀಗೇ ಇರುತ್ತಾ? ಈ ಶಕ್ತಿಯನ್ನ ಕಾಪಾಡಿಕೊಳ್ಳೋದು ಸಂಪೂರ್ಣವಾಗಿ ನಮ್ಮ ಜೀವನ ಶೈಲಿಯ ಆಯ್ಕೆಗಳ ಮೇಲೆ ನಿಂತಿದೆ. ಇವತ್ತಿನ ಆರೋಗ್ಯವನ್ನ ನಾಳೆಗೂ ಮುಂದಕ್ಕೂ ಕಾಪಾಡಿಕೊಳ್ಳೋಕೆ ನಾವೇನ್ ಮಾಡಬೇಕು? ಇದೊಂದು ಯೋಚಿಸಬೇಕಾದ ಪ್ರಶ್ನೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.